ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಕಡಲೆಬೇಳೆಯಿಂದ ಡಿಫ್ರೆಂಟಾಗಿ ಒಂದು ಲಡ್ಡು ಮಾಡೋ ರೆಸಿಪಿನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ತೊಗೊಂಡು ಅದನ್ನು ಒಂದು ಸಣ್ಣ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಒಂದು 3 ರಿಂದ 4 ಸಲ ಕ್ಲೀನಾಗಿ ತೊಳೆದು ತೊಗೊಂಬರೋಣ. ನೋಡಿ, ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಈಗ ಇದಕ್ಕೇ ನಾನು ಯಾವ ಕಪ್ಪಲ್ಲಿ ಬೇಳೆ ತಗೊಂಡು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 1 ಕಪ್ ಕಡಲೆಬೇಳೆಗೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಒಂದು 4 ರಿಂದ 5 ವಿಸಿಲು ಓಡಿಸ್ಕೊಂಡು ಬರೋಣ. ಇದು ಒಂದು 5 ವಿಸಿಲ್ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕುಕ್ಕರ್ನ ಬೇಯೋದಕ್ಕಿಟ್ಟಿದ್ದೀನಿ, ಕಡಲೆಬೇಳೆನ ಬೇಯೋದಕ್ಕಿಟ್ಟಿದ್ದೀನಿ. ಒಂದು 5 ವಿಸಿಲ್ ಬರೋವರೆಗೂ ನಾವು ಕಡಲೆಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, 5 ವಿಸಿಲ್ ಆಗಿದೆ. ಈಗ ನಾನು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿ, ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ಹದಕ್ಕೆ ಬೆಂದಿರಬೇಕು. ಈಗ ಇದರಲ್ಲಿ ಸ್ವಲ್ಪ ನೀರಿದೆಯಲ್ಲ, ಇದನ್ನು ನಾವು ಸೋಸ್ಕೊಳ್ಳೋಣ. ಅದಕ್ಕೆ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಸ್ಟ್ರೈನರ್ ಇಟ್ಕೊಂಡು ಈ ನೀರನ್ನೆಲ್ಲ ಸೋಸ್ಕೊಳ್ಳೋಣ. ನೋಡಿ, ಬೇಳೆ ಈ ಹದಕ್ಕೆ ಬೆಂದಿರಬೇಕು. ಕೈಯಿಂದ ಬೆರಳಿಂದ ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ಈ ಥರ ಚೆನ್ನಾಗಿ ಪ್ರೆಸ್ ಆಗಬೇಕು. ಈಗ ಇದು ಸ್ವಲ್ಪ ಬಿಸಿ ಇದೆ ಅಲ್ವಾ, ಇದನ್ನು ಸ್ವಲ್ಪ ಫ್ಯಾನ್ ಗಾಳಿಲಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೀರು ಕೈಗೆ ಅಂಟಬಾರ್ದು, ಹಿಂಗೆ ಮುಟ್ಟಿದಾಗ ಕೈಗೆ ನೀರು ಅಂಟಬಾರ್ದು. ಆ ಹದಕ್ಕೆ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಒಣಗೋದಕ್ಕೆ ಬಿಡೋಣ. ಈಗ ಒಂದು 10 ನಿಮಿಷ ಆಗಿದೆ. ನೋಡಿ, ಬೇಳೆನ ಕೈಯಲ್ಲಿ ಹೀಗೆ ತಗೊಂಡಾಗ ನೋಡಿ ಸ್ವಲ್ಪ ಡ್ರೈ ಆಗಿದೆ. ನೋಡಿ, ಕೈಗೆ ಅಂಟ್ಕೊಳ್ತಾ ಇಲ್ಲ ನೀರು. ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರ್ಗೆ ಈ ಬೇಳೆನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬ ನೈಸ್ ಆಗಲ್ಲ, ಸ್ವಲ್ಪ ತರಿಯಾಗಿ ಇರೋ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ ಆಗಲ್ಲ, ಸ್ವಲ್ಪ ತರಿಯಾಗಿರಬೇಕು. ಈಗ ಇದನ್ನು ಸೈಡಲ್ಲಿಡೋಣ. ಈಗ ನೋಡಿ, ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಇದರಲ್ಲಿ ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು 2 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಸ್ಟೌವಲ್ಲಿ ಇದ್ರ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಮಗೆ ಒಂದೇಳೆ ಪಾಕ ಬೇಕಾಗಿಲ್ಲ, ಸ್ವಲ್ಪ ಅಂಟಂಟು ಬಂದರೆ ಸಾಕು. ಈಗ ಈ ಪಾಕ ರೆಡಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಕರಗೋದಕ್ಕೆ ಶುರು ಆಗಿದೆ. ಸಕ್ಕರೆ ಚೆನ್ನಾಗಿ ಪೂರ್ತಿ ಕರಗಿ ಅಂಟಂಟು ಬರಬೇಕು. ಆ ಹದಕ್ಕೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದು 5 ನಿಮಿಷ ಹೀಗೇ ಕೈ ಆಡಿಸ್ತಾನೆ ಇರೋಣ. ನೋಡಿ, ಈಗ ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಟೈಮಲ್ಲಿ ಇಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ತೆಗೆದು ಹೀಗೆ ನೋಡಿದಾಗ ನೋಡಿ ಅಂಟ್ತಾ ಇದೆ. ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಅಂಟ್ತಾ ಇದೆ ನೋಡಿ. ಈ ಹದಕ್ಕೆ ಬರಬೇಕು. ಈ ಟೈಮಲ್ಲಿ ಸ್ಟವ್ ಫ್ಲೇಮನ್ನು ನಾವು ಲೋ ಮಾಡ್ಕೋಬೇಕಾಗತ್ತೆ. ಸ್ಟವ್ ಫ್ಲೇಮ್ನ ಲೋ ಮಾಡಿಕೊಂಡು ಇಲ್ಲಿ ನಾನು 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ. ಇಲ್ಲಿ ಫುಡ್ ಕಲರ್ ಎಲ್ಲ ಬ್ಯಾನ್ ಮಾಡಿದಾರಲ್ಲ, ಹಾಗಾಗಿ ನಾನು ಅರಿಶಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕೆಮಿಕಲ್ ಫುಡ್ ಕಲರ್ನು ಹಾಕ್ತಾ ಇಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆಬೇಳೆನ, ಅದನ್ನು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಇದು ಗಟ್ಟಿ ಆಗೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ. ಗಟ್ಟಿ ಹದಕ್ಕೆ ಬಂದ್ಬಿಡುತ್ತೆ.
ಒಂದು 5ರಿಂದ 10 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾಗ ಗಟ್ಟಿ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಲನ್ ಸೀಡ್ಸ್ನ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ನೋಡಿ ತಳ ಬಿಟ್ಕೊಳ್ಳುತ್ತೆ. ಈ ಸ್ಟೇಜಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ಆಫ್ ಮಾಡಿ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈಗ ನೋಡಿ ನಾನು ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೇ ಇಡಿ. ಯಾಕಂದರೆ ಈಗ ಇದನ್ನು ಉಂಡೆ ಮಾಡೋದಕ್ಕಾಗಲ್ಲ, ತುಂಬ ಬಿಸಿಯಾಗಿರುತ್ತೆ. ಒಂದು 10 ನಿಮಿಷ ಆದಮೇಲೆ ಕೈ ತಡ್ಕೊಳ್ಳೋಷ್ಟು ಬಿಸಿ ಬಂದಮೇಲೆ ಇದನ್ನು ಉಂಡೆ ಮಾಡ್ಕೊಳ್ಳೋಣ ನಾವು. ಈಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಒಂದು 1/2 ಅವರ್ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಇದನ್ನು ಉಂಡೆಯಾಗಿ ರೌಂಡಾಗಿ ಕಟ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಇದೇ ಥರ ಉಂಡೆ ಕಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಇದೇ ಥರ ಎಲ್ಲನೂ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲನೂ ಉಂಡೆ ಕಟ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇಷ್ಟು ಲಾಡು ಆಗಿದೆ. 1 ಕಪ್ ಬೇಳೆಯಿಂದ ನಾನು ಒಂದು 8ರಿಂದ 10 ಲಾಡುನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬಾ ಈಸಿ, ಟೇಸ್ಟೂ ತುಂಬಾ ಚೆನ್ನಾಗಿದೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.